ಅಂದರೆ ನಮ್ಮ ಕಕ್ಕ ತಿಂತಿರೋ ನಾಯಿಗಳು ನೀವು, ಬೀದಿ ನಾಯಿಗಳು ನೀವೆಲ್ಲ. $1000 ಹಾಕಿ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅನ್ನೋ ಬೇವರ್ಸಿ ನಾಯಿ ಕಂತ್ರಿ ಕಜ್ಜಿಗಳು ನಾವು ಯಾರೂ ನಂಬೇಡ್ರಿ. ನಂಬಿದ್ರೆ ನಿಮ್ಮ ಮನೆ ಹಾಳಾಗೋಗ್ತವೆ. ಕೊಳತು ನಾರ್ತಿರೋ ನಾಯಿಗಳ ನೀವೆಲ್ಲ. ನೊಂದ ಜೀವಗಳನ್ನ ಆ ಆತ್ಮಗಳು ನಿಮಗೆ ಬಿಡುತ್ತಾ? ಎಷ್ಟು ಕೋಟಿ ತಾಂತ ಇದ್ದೀನಿ, ಇನ್ನೇನು ಇಷ್ಟಲ್ಲೇ ನಾನು ಹೆಚ್ಚು ಕಮ್ಮಿ ತುಮಕೂರು ಜಿಲ್ಲೆ ಅಥವಾ ತಿಪ್ಟೂರು ತಾಲೂಕು ಅಥವಾ ಅರಸೀಕೆರೆ, ಹಾಸನ್ನು, ಈ ಕಡೆ ಚಿಕ್ಕಮಂಗ್ಳೂರು, ಆಮೇಲೆ ಆ ಕಡೆ ಎಲ್ಲ ಶಿವಮೊಗ್ಗ ಎಲ್ಲ ಕೊಂಡ್ಕೊಂಡ್ಬಿಡ್ತೀವಿ. ಅಷ್ಟು ದುಡ್ಡು ಬರ್ತೈತೆ ಅಂತ ಹೇಳಿ 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 ಮನೆನ ಹಾಳು ಮಾಡೋ ನಾಮರ್ದಗಳು ಇವರಲ್ಲ. 2.5 ಲಕ್ಷ ಆಗ್ತಂದರೆ ಡೈಲಿ ನಿಮಗೆ 1.5 ಅಥವಾ 2,000 ಅಥವಾ 1,000 ಬರುತ್ತೆ. 25 ಲಕ್ಷ ಆಗ್ತಂದರೆ ನಿಮಗೆ ಪ್ರತಿನಿತ್ಯ 10ರಿಂದ 15,000 20,000 ಬರ್ಬೋದು. ನೀವೇನಾದರೂ ಒಂದು 4 ಜನನ ತಲೆ ಹಿಡಿದ್ರೆ ನಿಮ್ಮ ದುಡ್ಡು ನೀವೇನು ಇನ್ವೆಸ್ಟ್ ಮಾಡಿರ್ತೀರಿ ಎಲ್ಲ ಬಂದ್ಬಿಡುತ್ತೆ. ಈ ರೀತಿಯ 10 ಹಲವು ಜಾಲಗಳು ಬಡವರ ಸುತ್ತ ಅಥವಾ ನೊಂದ ಜೀವಗಳ ಸುತ್ತಾ ಇದ್ದಾವೆ. ನೊಂದಿರೋವು ಯಾವುವು ಅಂದರೆ ದುಡ್ಡಿನ ದಾಹ ಇರೋರು. ದಾಹ ಯಾವುದು ಅಂದರೆ ಕಷ್ಟದಲ್ಲಿರ್ತಾರೆ, ಏನೋ ಒಂದು ಮಾಡಬೇಕು ಅಂತ ಹಂಬಲ ಇರುತ್ತೆ. ಆ ಒಂದು ಮನಸ್ಥಿತಿ ಇರ್ತಕ್ಕಂಥ ಜನರ ತಲೆ ಹಿಡಿದು ಅವ್ರ ತಲೆ ಹೊಡೆದು ಬೀದಿಗೆ ತರ್ತಾ ಇದ್ದಾರೆ ತಲೆ ಹಿಡುಕರು, ಕಚಡ ಕಂತ್ರಿಗಳು. ನಮಸ್ಕಾರ ಸ್ನೇಹಿತರೆ, ಸಾಕಷ್ಟು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ, ಇನ್ನೂ ತಿಳಿಸ್ತಾನೆ ಇರ್ತೀನಿ. ತುಂಬ ಜನ ಕ್ರಿಪ್ಟೋ ಕರೆನ್ಸಿ ಹೆಸರು ಹೇಳ್ಕೊಂಡು ತಲೆ ಹೊಡಿತಿದ್ದಾರೆ. ನೇರವಾಗಿ ವಿಷಯಕ್ಕೆ ಬಂದರೆ ಸ್ಟೇಟಸ್ಗಳಲ್ಲಿ ಫಾರಿನ್ಗೆ ಹೋಗಿದ್ದು ವೀಡಿಯೋಗಳು, ಫೋಟೋಸ್ ಹಾಕೋದು, ನಾನು ದುಬೈಯಲ್ಲಿದ್ದೀನಿ, ನಾನು ಸಿಂಗಾಪುರ್ ಇದ್ದೀನಿ, ನಾನು ಪ್ಯಾರಿಸ್ಗೆ ಹೋಗಿದ್ದೀನಿ, ನಾನು ಲಂಡನ್ನಲ್ಲಿದ್ದೀನಿ ಅಂತ ಹಾಕೋದು. ಹೆಂಗಾದೆ ಹಿಂಗೆ ಏನೂ ಇರಲಿಲ್ಲ. ಅಲ್ಲೆಲ್ಲ ಐಕಾನ್ ತಿಂದ್ಕೊಂಡಿದ್ದೆ, 5-6 ಸಾವಿರ ಸಂಬಳ ತೊಗೊಂಡು ತಿಂಗಳೆಲ್ಲ. ಅಲ್ಲೆಲ್ಲ ಚಡ್ಡಿ ಕಾಚ ಬ್ರಾ ಇದೆಲ್ಲ ಈ ಏನದು ಒಳ ಉಡುಪುಗಳನ್ನೆಲ್ಲ ಮಾರ್ಕೊಂಡಿದ್ದೆ ಅಂತೂ ನಂಗೆ ಹಿಂಗಾದ್ರೆ ಅಂದರೆ ನಮ್ಮದು ಬೆಂಕಿ ಚೆಂಡು ಥರ ಒಂದು ಕ್ರಿಪ್ಟೋ ಕರೆನ್ಸಿ, ವರ್ಲ್ಡಲ್ಲೇ ಟಾಪ್ ಮೋಸ್ಟ್ ಕಂಪ್ನಿ ಇದು. ಇದಕ್ಕೆ 50 ವರ್ಷದ ಇತಿಹಾಸ ಇದೆ. ಕ್ರಿಪ್ಟೋ ಕರೆನ್ಸಿ ಬಂದಿದ್ದು ಮೊನ್ನೆ, ಬಟ್ ಇದು 50 ವರ್ಷದಿಂದನೂ ಮಾರ್ಕೆಟಲ್ಲಿರೋದು. ಇದ್ರ ಇವನು ಭಯಂಕರ ಇದ್ದಾನೆ, ಇಷ್ಟುದ್ದ ಇಷ್ಟಾಗಲ್ಲ ಅಂತ ಹೇಳಿ ಹೇಳಿ ಮನೆ ಹಾಳು ಮಾಡೋ ಅಂತ ನನ್ನ ಮಕ್ಕಳು ಸಮಾಜದಲ್ಲಿದ್ದಾರೆ. ಮಾರಬೇಡ್ರಿ. ನನಗೆ ಅವಶ್ಯಕತೆನೇ ಇಲ್ಲ ಈ ವಿಡಿಯೋ ಮಾಡೋದು. ಇದರಿಂದ ನನಗೆ ವ್ಯೂಸು ಆಗಲ್ಲ, ನಂಗೆ ಗೊತ್ತು. 200, 300, 500 ಜನ ನೋಡ್ತೀರಿ. ಬಟ್ ವಿಷಯ ನನಗೆ ಇದರಿಂದ ವ್ಯೂಸ್ ಆಗೋದು ಅಥವಾ ಯೂಟ್ಯೂಬಲ್ಲೋ ಅಥವಾ ಫೇಸ್ಬುಕ್ಕಲ್ಲಿ ಯಾವುದ್ರಲ್ಲೋ ದುಡ್ಡು ಬರುತ್ತೆ, ಇದು ಯಾವ ಮನಸ್ಥಿತಿ ಇಲ್ಲ ನನಗಿರೋದು. ನಾನೊಂದು ಸೈಟ್ ಮನೆ ಕಟ್ಟಬೇಕು ಅಂತ ಇಟ್ಕೊಂಡಂಥ ಹಣನ ಪಾಪಿಗಳ ಕೂಪಕ್ಕೆ ಸಿಲುಕಿ ಹಣ ಹಾಕಿದೆ, ಎಲ್ಲ ನಿರ್ನಾಮ ಆಗೋಗಿದೆ. ನಮ್ಮ ದುಡ್ಡಲ್ಲಿ 1 ಪೈಸೆ ಕೂಡ ರಿಟರ್ನ್ಸ್ ಅಂತ ನಾವು ತೊಗೊಂಡಿಲ್ಲ ಇಲ್ಲಿನ ತನಕ. ಆಯಿತು ಆಗಲೇ 2 ಇಯರ್ಸ್ ಆಗಿದೆ, 1 ರೂಪಾಯಿ ಕೂಡ ನಾವು ತೊಗೊಂಡಿಲ್ಲ. ನಮಗೆ ಬಂದಂಥ ಬೋನಸ್ಸು ಮುಂಡೆ ಮುಚ್ಕೊಂಡು ಹೋಯ್ತು. ನಮಗೆ ಬಂದಂಥ ಆ ರ್ಯಾಂಕ್ ಬೋನಸ್ಗಳು, ಕಮಿಷನ್ಗಳು ಬೇರೆನ ಸೇರಿಸ್ದಾಗ ಬರುತ್ತಲ್ಲ, ಅದು ಎಲ್ಲ ಹೋಯ್ತು. ಅಂದ್ಕೋಬೋದು ಬೇರೆನೇ ಯಾಕೆ ಸೇರಿಸ್ತೀನಿ ಅಂತ. ಸಿಂಗಲ್ ಪರ್ಸನ್ ಕೂಡ ನಾನು ಯಾವನಿಗೂ ತಲೆ ಹಿಡಿಯೋದು, ಮೋಸ ಮಾಡೋದು, ಸುಳ್ಳು ಹೇಳಿ ತಂದು ಕಟ್ಟೋದು ಮಾಡಲಿಲ್ಲ. ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ನನ್ನ ಮೇಲಿನ ಭರವಸೆಗೆ ಹಾಕಿ ಪಾಪ ಅವರೂ ಹಾಳಾದರು, ನಾವು ಹಾಳಾದ್ವಿ. ಈ ಥರ ಹಾಳಾಗಿರೋರ ಸಂಖ್ಯೆ ಸಾವಿರಾರು ಆಗೋಗಿದೆ, ಲಕ್ಷಾಂತರ ಜನ ಇದ್ದಾರೆ. ನೀವು ತಪ್ಪು ಮಾಡಬೇಡ್ರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಕಳ್ಳರ ಕದೀಮರ ಮಾತುಗಳನ್ನ ಕೇಳೋದ್ರೆ ನಿಮ್ಮ ಹತ್ರ ಇರೋ ಎಲ್ಲನೂ ಗುಂಜ್ಕೊತಾರೆ. ತಾಳಿ ಇಟ್ಬಿಟ್ಟು, ತಾಳಿ ಒಂದು ತೆಗೆದ್ಬಿಟ್ಟು ಮಂಗಲ ಸರ ಸಮೇತ ವಾಲೆ ಮೂಗೂತಿನೂ ಬಿಡಲ್ಲ ರೀ ಇವರೆಲ್ಲ. ಅಂಥ ಕಂತ್ರಿಗಳು. ಫಾರಿನ್ಗೆ ಹೋಗ್ತೀವಿ ಅನ್ನೋದೇ ಒಂದು ದೊಡ್ಡದಾಗೈತೆ. ನಾವು ಕಳ್ಕೊಂಡು ದುಡ್ಡಲ್ಲಿ ಎಂಟೈರ್ ಫ್ಯಾಮಿಲಿನ ಟ್ರಿಪ್ ಓಡಿಸ್ಕೊಂಬರ್ಬೋದಿತ್ತು ಫಾರಿನ್ಗೆ, ಒಳ್ಳೊಳ್ಳೆ ದೇಶಗಳಿಗೆ ಹೋಗಿ. ಅಂಥ ಬೇವರ್ಸಿಗಳು ನಮ್ಮನ್ನು ಹಾಳು ಮಾಡಿದ್ರು. ಇದಕ್ಕೆ ಮೇಲೆ ಪೋಸ್ಗಳು ಬೇರೆ ಇವರು. ಕೈಗೇನು ಕಡ್ಗ ಕೇಳ್ತೀರಾ, ಚೈನ್ ಕೇಳ್ತೀರಾ, ಉಂಗ್ರಗಳು ಕೇಳ್ತೀರಾ, ಕಿವಿಗೆ ಓಲೆಗಳು, ಮೂಗೆಲ್ಲ ಓಲೆಗಳು ಹಾಕ್ಕೊಂಡು, ಹೆಂಡ್ತಿ ಮಕ್ಕಳಿಗೆಲ್ಲವ ಸೀರೆ ಜುಮ್ಕಿಗಳು ಕೊಡಿಸ್ಕೊಂಡು, ಇವೆಲ್ಲ ಯಾರ್ದು? ನಮ್ಮದೇ ದುಡ್ಡು, ನಮ್ಮಂಥ ನೊಂದಿರೋ ದುಡ್ಡು. ಲಕ್ಷಾಂತರ ಜನ ನೊಂದು ಬೆಂದೋಗ್ಯಾರೆ. ನನಗೆ ಕಾಣಂಗೆ 1000 ಜನ ನಮಗೆ ಗೊತ್ತಿರೋರೆ ಫುಲ್ ಬೀದಿಗೆ ಬಂದವ್ರೆ. ಮನೆ ಮಠ ಎಲ್ಲ ಮಾರ್ಕೊಳ್ಳೋ ಸ್ಥಿತಿಗೆ ಬಂದವ್ರೆ. ಇವ್ರು ಹಾಕೋ ನನಗೆ ಇನ್ನೊಂದು ಹೇಳ್ಬೇಕು. ಈ ಹಿಂದೆ ಒಬ್ಬ ಯಾವನೋ ಏನಂದಿದ್ದ ಅಂದರೆ, ತಿನ್ನೋ ಅನ್ನ ಕೂಡ ನಮ್ಮದು ಅಂತ ಅಂದಿದ್ದ ಅನ್ನೋ ಕಾರಣಕ್ಕೆ ಅನ್ನಿಸ್ಕೊಂಡವನು ಹಿಂಗೆ ಅಂದ್ಬಿಟ್ಟವನೇ, ಸಿದ್ದಣ್ಣ ಏನಣ್ಣ ಮಾಡೋದು, ಈ ಥರ ಎಲ್ಲ ಮಾತಾಡಿದ್ದಾರೆ ಹೋಗಿ ಹೀಗೆ ಅಂತೆಲ್ಲ. ನಾನಿವತ್ತು ಹೇಳ್ತಿದ್ದೀನಿ, ನೋವಿಂದ ಹೇಳ್ತಿದ್ದೀನಿ. ಇದು ನನ್ನ ಒಬ್ಬನ ಮಾತಲ್ಲ, ನನ್ನಂತ ನೊಂದಿರೋ ಸಾವಿರಾರು ಜನದ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ. ನೀವು ತಿಂತಿರೋ ಅನ್ನ ಅದು ಅನ್ನನೆಲ್ಲ ವಿಷ. ಯಾಕಂದರೆ ಅವ್ರಿವ್ರ ಮನೆ ಹಾಳು ಮಾಡಿರೋದು ಕಣ್ರಿ ದುಡ್ಡು. ನೀವು ತಿಂತಾ ಇರೋ ಅನ್ನ, ಮೈ ಮೇಲೆ ಹಾಕ್ಕೊಂಡಿದ್ದೀರಲ್ಲ, ಒಳಗಡೆ ಹಾಕಿರೋ ಬನಿಯನ್ನು ಅಂಡರ್ವೇರ್ ಸಮೇತ ನಮ್ಮ ದುಡ್ಡು. ಹೆಂಗಸ್ರು ಮಕ್ಳಿಗೆ ತಿನ್ನೋಕ್ಕೆ ಚಾಕ್ಲೇಟು, ಬಿಸ್ಕೆಟು, ಐಸ್ ಕ್ರೀಮ್ ಕೊಡಿಸ್ತಿರಲ್ಲ, ಅದು ನಮ್ಮ ದುಡ್ಡೇ. ಅಂದರೆ ನಮ್ಮ ಕಕ್ಕ ತಿಂತಿರೋ ನಾಯಿಗಳು ನೀವು, ಬೀದಿ ನಾಯಿಗಳು ನೀವೆಲ್ಲ. ನೆಟ್ವರ್ಕ್ ಅನ್ನೋದು ತಲೆ ಹಿಡುಕರ ಗ್ಯಾಂಗ್. ಅದು ಯಾವುದು ಪ್ರಾಡಕ್ಟ್ ಬೇಸ್ ಇರುತ್ತೋ ಅಟ್ಲೀಸ್ಟ್ ನಿಮಗೊಂದು 10,000 ರೂಪಾಯಿ ನಿಮ್ಗೇನೋ ಮೋಸ ಮಾಡಿದ್ರು ಅಂತಲೇ ಅಂದ್ಕೊಳ್ಳಿ, 10,000ಕ್ಕೆ ಪೇಸ್ಟು ಬ್ರಷು ಏನೋ ಒಂದು ಕೊಟ್ಟು ಸಾಯ್ತಾರತ್ತ. ಅಟ್ಲೀಸ್ಟ್ ಅವನ್ನ ತಿಕ್ಕೊಂಡು ಏನೋ ಒಂದು ಪ್ರಾಡಕ್ಟ್ ಕಣ್ಣಿದ್ರಿಗಿದೆ ಅನ್ನೋ ಒಂದು ಮನೋಭಾವನೆಯಲ್ಲಿ ನೀವು ಜೀವನ ಮಾಡ್ಬೋದು. ಬಿಟ್ಟರೆ ಈ
ಪೇಸ್ಟ್ ಮಾರಬೇಡ್ರಿ, ಬ್ರಷ್ ಮಾಡಬೇಡ್ರಿ ಅಂತ ಹೇಳ್ಕೊಂಬರೋ ತಲೆಡುಕರು ಕ್ರಿಪ್ಟೋ ಕರೆನ್ಸಿ INR ಅಥವಾ USDT ಡಾಲರ್ ಹಾಕೊಂಡು ಮಾಡ್ಬೋದು, $1,000 ಹಾಕಿ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅನ್ನೋ ಬೇವರ್ಸಿ ನಾಯಿ ಕಂತ್ರಿ ಕಜ್ಜಿಗಳು ನಾವು ಯಾರೂ ನಂಬೇಡ್ರಿ. ನಂಬಿದ್ರೆ ನಿಮ್ಮ ಮನೆ ಹಾಳಾಗೋಗ್ತವೆ. ಇದು ಫಿಕ್ಸು, ಇದರಲ್ಲಿ ಏನು ಎರಡನೇ ಮಾತಿಲ್ಲ. ನೊಂದು ಬೆಂದೋಗಿದ್ದೀವಿ ನಾವು, ನಮಗೆ ಗೊತ್ತಿದೆ ಅದು ಕಷ್ಟ ಎಂಥದ್ದು ಅಂತ. ಆ ಭಿಕ್ಷುಕರು ಧೈರ್ಯವಾಗಿ ಕೂತ್ಕೊಂಡು ಭಿಕ್ಷೆ ಪಡ್ತಾರೆ ಕಣ್ರಿ ಪಾಪ. ಅವ್ರು ಮೋಸ ಮಾಡೋ ಮನಸ್ಥಿತಿಲಿರಲ್ಲ. ಹಿಂಗಂತಾರೆ, ನಿನ್ನ ಹತ್ರ ಶಕ್ತಿ ಇದೆಯಾ ಕೊಡು, ಇಲ್ಲ ಸುಮ್ಮನೆ ಹೋಗು ಅಂತಾರೆ. ಒಂದು ಪಕ್ಷ ಅಮ್ಮ ನನ್ನ ಹತ್ರ ಇಲ್ಲ ಕಣವ, ನನಗೆ ಇಡ್ಲಿ ತಿನ್ನೋಕ್ಕೂ ಇಲ್ಲ ಅಂದರೆ ಕಲೆಕ್ಷನ್ ಮಾಡಿರ್ತಾರಲ್ಲ ಆ ದುಡ್ಡಲ್ಲಿ ಒಂದು $10 ಕೊಟ್ಟು ಹೋಗಿ ಹಾಳಾಗತ್ತೆ, ತಿನ್ಕೊ ಹೋಗು, ನಾನು ಭಿಕ್ಷುಕ ನೀನು ಅದೇ ಸ್ಥಿತಿಲಿ ಇದ್ದೀರಾ ಅಂತಾರೆ. ಆದರೆ ಅವ್ರಿಗಿನ್ನ ಆ ಒಂದು ಒಳ್ಳೆ ಮನಸ್ಥಿತಿ ಇರೋ ಭಿಕ್ಷುಕಿಗಿನ್ನ ಕೀಳಿವರು. ಯಾಕೆ ಹೇಳ್ರಿ, ಇವರು ಭಿಕ್ಷುಕರಿಗಿನ್ನ ಕೀಳಾಗಿ ನಿಮ್ಮ ಮನೆ ಬಾಗಿಲು ತಟ್ಕೊಂಡ್ಬಂದು ನಿಮಗೆ ತಲೆ ಕೆಡಿಸಿ, ನೋಡ್ರಿ ಎಷ್ಟು ಕೋಟಿ ತಾಂತ ಇದ್ದೀನಿ, ಇನ್ನೇನು ಇಷ್ಟಲ್ಲೇ ನಾನು ಹೆಚ್ಚು ಕಮ್ಮಿ ತುಮಕೂರು ಜಿಲ್ಲೆ ಅಥವಾ ತಿಪ್ಟೂರು ತಾಲೂಕು ಅಥವಾ ಅರಸೀಕೆರೆ, ಹಾಸನ್ನು, ಈ ಕಡೆ ಏನು ಚಿಕ್ಕಮಂಗ್ಳೂರು, ಆಮೇಲೆ ಆ ಕಡೆ ಎಲ್ಲ ಶಿವಮೊಗ್ಗ ಎಲ್ಲ ಕೊಂಡ್ಕೊಂಡ್ಬಿಡ್ತೀವಿ, ಅಷ್ಟು ದುಡ್ಡು ಬರ್ತೈತೆ ಅಂತ ಹೇಳಿ 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 ಮನೆನ ಹಾಳು ಮಾಡೋ ನಾಮರ್ದಗಳು ಇವರೆಲ್ಲ. ಇವರೆಲ್ಲ ಗಂಡಸ್ರು ಹೆಂಗಾಗ್ತಾರೆ? ಗಂಡಸಾದವನು ಏನು ಮಾಡ್ತಾನೆ ಹೇಳ್ರಿ, ಹೊರಗಡೆ ಆ ರೋಡ್ ಸೈಡಲ್ಲಿ $100 ಚಪ್ಪಲಿ ಮಾರ್ತಾನಲ್ಲ, ಅವನು ಶ್ರೇಷ್ಠವಾಗಿ ಜೀವನ ಆಗುತ್ತೆ. ಕಸ ಹೊಡಿತಾನಲ್ಲ ನಗರಸಭೆನು, ಅವನು ಶ್ರೇಷ್ಠವಾಗಿ ಜೀವನ ಆಗುತ್ತೆ. ಆ ಕಸ ಹೊಡೆದು ಅವನು ಹೊಟ್ಟೆ ತುಂಬಿಸ್ಕೊಂಡು ಅವ್ನ ಹೆಂಡತಿ ಮಕ್ಳಿಗೆ ಊಟ ಹಾಕ್ತಾನೆ. ಇವ್ರು ಊಟ ಹಾಕೋದು ಹೆಂಗೇಳಿ, ಅವ್ರವ್ರ ತಲೆ ಹೊಡಿಯೋದು, ಅವ್ರವ್ರನ್ನ ತಲೆ ಹಿಡಿಯೋದು, ಮುಂಡ ಮೋಚಿ ತಗೊಂಡೋಗೋದು ಹಾಕೋದು, ತಗೊಂಡೋಗೋದು ಹಾಕೋದು. ಎಷ್ಟು ಜನ ನಾಳು ಮಾಡ್ತೀರಿ? ಏನು ನೀವು 100, 150, 200 ವರ್ಷ ಬದುಕ್ತೀರಿ ಅಂದ್ಕೊಂಡಿದ್ದೀರ? ಪಾಪಿಗಳ ಯಾವಾಗ ನಿಮ್ಮ ಮೇಲೆ ಕಲ್ಲೆತ್ತಾಕ್ತಾರೋ ಯಾರೋ ಗೊತ್ತಿಲ್ಲ. ಅಷ್ಟು ನೊಂದತೆ ಜೀವನ. ಯಾರ್ಯಾರು ಯಾವ್ಯಾವ ಹಂತಕ್ಕೆ ಹೋಗಿರೋ ಗೊತ್ತಿಲ್ಲ. ಹೆಂಗೆ ಏನೇನಾಗಿ ನೀವೆಲ್ಲ ಹುಳ ಹತ್ತಿ ಸಾಯ್ತಿರೋ ಗೊತ್ತಿಲ್ಲ. ನಾನು ಇದನ್ನು ಶಾಪ ಆಗ್ತಿಲ್ಲ, ನಿಮ್ಗಾಗೋ ಸ್ಥಿತಿನ ಮುಂದಿನ ಭವಿಷ್ಯ ಹೇಳ್ತಿದ್ದೀನಿ. ನಿಮ್ಮ ಸ್ಥಿತಿ ಹುಚ್ಚು ನಾಯಿ, ಬೀದಿ ನಾಯಿಗಳಿರ್ತಾವಲ್ಲ, ಹುಚ್ಚು ನಾಯಿ ಆದಾಗ ಏನು ಮಾಡ್ತಾರೆ ಹೇಳ್ರಿ, ಕಲ್ಲ ಹೊಡೆದು ಸಾಯಿಸ್ತಾರೆ, ಇಲ್ಲ ಯಾವ್ದಾರು ಒಂದು ಆಳು ಬಾವಿಗಾಗಿ ಬೆಂಕಿ ಹಚ್ತಾರೆ. ಅದೇ ಸ್ಥಿತಿ. ಹುಚ್ಚು ನಾಯಿನ ಯಾರೂ ಅದನ್ನು ರೆಫ್ಯೂಸೇ ಮಾಡೋದು. ಯಾಕಂದ್ರೆ ಅದನ್ನು ಯಾರೂ ಹೋಗಿ ಏನೋ ಟ್ರೀಟ್ಮೆಂಟ್ ಕೊಟ್ಟರು ಹುಷಾರಾಗುತ್ತಿಲ್ಲ. ಅದಕ್ಕೆ ಹುಚ್ಚಿಡಿತು ಅಂದರೆ ಹೆಚ್ಚು ಕಮ್ಮಿ ಅದು ಹೋದಂಗೆ. ಅದೇ ಪರಿಸ್ಥಿತಿ ನಿಮಗೂ ಮುಂದೊಂದು ದಿವಸ ಬಂದೇ ಬರುತ್ತೆ. ನೀವು ಹಾಕೋ ಚಪ್ಪಲಿ, ಮೈ ಮೇಲಿರೋ ಬಟ್ಟೆ, ಓಡಾಡೋ ಸ್ಕೂಟಿ, ಕಾರ್ ಇದ್ದರೆ ಆ ಕಾರ್ಗೆ ಹಾಕೋ ಪೆಟ್ರೋಲಿಂದ ಹಿಡಿದು ನೀವು ತಿನ್ನೋ ಇಡ್ಲಿ ವಡೆ ಎಲ್ಲ ನಮ್ಗಳ ದುಡ್ಡು. ಅಂದರೆ ಜನನ ಲೂಟ್ ಮಾಡಿರೋ ದುಡ್ಡು. 50 ಲಕ್ಷ ಒಬ್ಬೊಬ್ಬನ ಲೂಟ್ ಮಾಡಿರೋ ಬೇವರ್ಸಿಗಳು. 1 ಕೋಟಿ ಒಬ್ಬೊಬ್ಬ ಮನುಷ್ಯನ ಹತ್ರ ನುಣ್ಣು ಗುಂಜ್ಕೊಂಡಿದ್ದಾರೆ. ಬಟ್ ಯಾರೂ ಏನು ಎದ್ರಕೊಂಡಿಲ್ಲ. ಅವರೆಲ್ಲ ಸೋತಿದ್ದೀವಿ ನಾವೆಲ್ಲ ಅಷ್ಟೇ, ಸತ್ತಿಲ್ಲ, ಸಾಯೋದು ಇಲ್ಲ. ಬಟ್ ನೀವು ಸಾಯೋದಲ್ಲ, ಕೊಳತು ನಾರ್ತಿರೋ ನಾಯಿಗಳ ನೀವೆಲ್ಲ. ನೊಂದ ಜೀವಗಳನ್ನ, ಆ ಆತ್ಮಗಳು ನಿಮಗೆ ಬಿಡುತ್ತಾ? ಆ ನೊಂದಿರ್ತಾವಲ್ಲ ಜೀವಗಳು, ಆ ಆತ್ಮಗಳು ನಿಮಗೆ ಕೊಡ್ತಕ್ಕಂಥ ಶಿಕ್ಷೆ ಭಗವಂತ ಅಲ್ಲಿಂದ ನೇರವಾಗಿ ಕೊಡ್ತಾನೆ ಶಿಕ್ಷೆನ. ಈಗ ಟೈಮ್ ಚೆನ್ನಾಗಿ ನಡೀತಿರುತ್ತೆ, ಮುಂದೆ ನಿಮಗೆ ಚಿತ್ರಾನ್ನಕ್ಕೂ ಇರೋಲ್ಲ, ಆ ಸ್ಥಿತಿ ಬರ್ತೀರ. ಬರ್ದಿಟ್ಕೊಳ್ಳಿ ಇದನ್ನು, ಸುಮ್ಮನೆ ಹೇಳ್ತಿಲ್ಲ. ಇದೇನು ಇವತ್ತು ಹಾಕಿ ನಾಳೆ ತೆಗೆ ವಿಡಿಯೋ ಅಲ್ಲ. ಯೂಟ್ಯೂಬ್ ಇರೋ ತನಕ ಇರುತ್ತೆ, ಫೇಸ್ಬುಕ್ ಇರೋ ತನಕ ವಿಡಿಯೋ ಇರುತ್ತೆ, ನೋಡ್ಕೊಳ್ಳಿ. ಈ ವಿಡಿಯೋ ನಾನು ಯಾವತ್ತೂ ರಿಮೂವ್ ಮಾಡಲ್ಲ. ಏನು ಅಂದ್ಕೊಂಡಿದ್ದೀರಿ? ಮನುಷ್ಯರಾಗಿ ಬಾಳಕ್ಕೆ ಬಿಡ್ತಾ ಇಲ್ವಲ್ಲ, ರಾಕ್ಷಸರು ಕಿತ್ತು ತಿಂತಾ ಇದ್ದೀರಲ್ಲ. ಹಿಂಗೆ ಕಿತ್ತು ತಿಂತಾ ಹೋದರೆ ಬದುಕೋದು ಹೇಗೆ ಸ್ವಾಮಿ ಈ ಸಮಾಜದೊಳಗೆ ಮನುಷ್ಯರು? ಇದಲ್ದಲೇ ಬೆಂಗಳೂರಿಗೆ ಲಗ್ಗೆ ಇಟ್ಟವ್ರಂತೆ ಗಾಂಡುಗಳು. ಬೆಂಗಳೂರಿಗೆ ಹೋಗಿ ಗಾರ್ಮೆಂಟ್ಸ್ಗಳ ಮುಂದೆ ಭಿಕ್ಷೆ ಬೇಡೋದು. ನಾವು ಹಿಂಗೆ ಬಂದಿದ್ದೀವಿ, 2,500 ಹಾಕಿ 1,000, 2,000 ದುಡ್ಡು ಬರುತ್ತೆ. ಆಮೇಲೆ ಯಾವುದೋ ಫ್ಯಾಕ್ಟ್ರಿಗಳ ಹತ್ರ ಹೋಗೋದು. ದಯವಿಟ್ಟು ಯಾರೆಲ್ಲ ಗಾರ್ಮೆಂಟ್ಸ್ನವರು, ಫ್ಯಾಕ್ಟ್ರು ಅಥವಾ ಯಾರೆಲ್ಲ ದುಡ್ಡು ಮೇಲಿದ್ದೀರಿ, ನೀವು ಯಾರು ಇದನ್ನು ನಂಬೇಡ್ರಿ. ರೈತರುಗಳಿಗಂತೂ ಇದನ್ನು ಆದಷ್ಟು ಮುಟ್ಟಿಸ್ರಪ್ಪ. ರೈತರನ್ನ ಹಾಳು ಮಾಡಿ ಬೆಂಕಿ ಇಟ್ಟಾಗೈತೆ. ಎಂಟೈರು ಹಾಸನ ಡಿಸ್ಟಿಕ್ ಆಗ್ಬೋದು, ತುಮಕೂರು ಡಿಸ್ಟಿಕ್ಕು, ಬೆಂಗಳೂರು ಲೆವೆಲಲ್ಲಿ ಎಲ್ಲ ಹಾಳಾಗೋಗ್ಯವ್ರಿ ಈ ಥರದ್ದೆಲ್ಲ ನಂಬಿ. ಈ ಕಂಪ್ನಿ ಯಾವುದು, ಯಾವ ರೀತಿ ಮೋಸ ಅನ್ನೋದಕ್ಕೆ ನಾನು ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ. ಕಾಲ್ ಮಾಡಿ, ಮೆಸೇಜ್ ಹಾಕಿ, ವಾಟ್ಸಪ್ ಮಾಡಿ, ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಇವತ್ತೇ ನಿಲ್ಲಿಸ್ರಿ. ನೀವು ಹಾಕಿದಂಥ ದುಡ್ಡಿಗೆ 10 ಪೈಸೆನೂ ಬರಲ್ರಿ. ನೀವೇನಾರು ಇವತ್ತು ಹಾಕಿದ್ದೀರಿ, ನಾಳೆ 1,500, 2,000 ಬಂತು, ನಾಡ್ದು ಬಂತು, ಆಚೆ ನಾಡ್ದು ಬಂತು ಅಂದರೆ ಇದು ಪರ್ಮನೆಂಟ್ ಬರಲ್ಲ. ಈ ತಲೆ ಹಿಡಕ್ರು ಹೇಳೋದು 200, 300, 500 ವರ್ಷ ಬರುತ್ತಂತೆ. ಯಾವ ಬೇವರ್ಸಿ ತಾಂಡವನು ಇಲ್ಲಿನ ತನಕ? ಯಾವ ಬೇವರ್ಸಿ ತಾಂಡವನೇ? ಸುಳ್ಳು ಹೇಳೋಕೆ ಒಂದು ಲಿಮಿಟೇಷನ್ ಬೇಡವಾ? ಇಷ್ಟೊಂದು ನಾಮರ್ದ ಜೀವನ ಇವ್ರದೆಲ್ಲ. ಎಷ್ಟಂತ ಸಹಿಸ್ತಾರೆ ಜನ? ಈ ಕಾಯನ್ಗಳು ತುಪ್ಪು ಥರ ನುಂಗಕ್ಕೂ ಬರಲ್ಲ, ಉಗಿಯೋಕ್ಕೂ ಬರಲ್ಲ, ಇಟ್ಕೊಂಡು ಕೂತಿದ್ದೀವಿ ಸಾಯಕ್ಕೆ. ಏನಕ್ಕೂ ಬರಲ್ಲ ಇದು. ಹುಣಸೆಕಾಯಿ ಅಥವಾ ಚಿಕ್ಕನಾಯಿನ ಚಿಪ್ಪಾದರೂ $1 ಅಂತಾರೆ. ಇವ್ರನ್ನ ಯಾರು ಮೂಸರೇ ಇಲ್ಲ, ನಾಯಿಗಳು ಬಿದ್ದವೆ ಕಸ ಥರ. ಏನು ಮಾಡ್ತೀರಿ? ಈ ವಿಡಿಯೋ ಮಾಡೋ ಉದ್ದೇಶ, ಯಾರೋ ಒಂದು ಫ್ಯಾಮಿಲಿ ಯಾರೋ ದುಡ್ಡು ಹಾಕೋ ತಪ್ಪಿದ್ರೆ ನನಗೆ ನನ್ನ ಆತ್ಮ ಖುಷಿ ಆಗುತ್ತೆ ಕಣ್ರಿ. ನೀವು ಅವತ್ತು ಅಂದ್ಕೊಳ್ತೀರಿ ಹಾಳಾಗಿದ್ದವ್ರು ನೋಡಿ ನಾನು ಹಾಳಾಗಿ ಕೊಟ್ಟಿದ್ದೆ, ಈತ ಯಾರೋ ಒಬ್ಬ ಹುಡುಗ ವೀಡಿಯೋ ಮಾಡಿದ್ದ, ಅವ್ನು ವೀಡಿಯೋ ನೋಡಿ ನಾನು ಹಾಕಲಿಲ್ಲ, ನಾನು ಉಳ್ಕಣ್ಣಪ್ಪ, ನಂದೊಂದು 50,000 ಅಥವಾ ಒಂದು 2-3 ಲಕ್ಷ ಉಳಿತು, ಇಲ್ಲ 10 ಲಕ್ಷ ಉಳಿತು ಅಂತ ನೀವು ಯಾರೋ ಒಬ್ರು ಅಂದ್ಬಿಟ್ರೆ ನನಗೆ ಅಷ್ಟೇ ಸಾಕು, ಅಷ್ಟೇ ನನಗೆ ಪುಣ್ಯ,
ನನ್ನ ಹೆಂಡತಿ ಮಕ್ಕಳು ನಮ್ಮ ಕುಟುಂಬ ಸಾಕಲಿಕ್ಕೆ ಆ ಒಂದು ಆಶೀರ್ವಾದನೆ ಸಾಕು ಅಂತಾಗ ನಾನು ಅಂದ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ. ನೀವು ಮೊದಲು ದುಡ್ಡು ಹಾಕ್ದಕ್ಕೆ 1-2 ತಿಂಗಳು ದುಡ್ಡು ಬರುತ್ತೆ. ಆ ದುಡ್ಡು ಬಂದಿದ್ದು ನೋಡ್ಬಿಟ್ಟು ಇನ್ಯಾವನ್ನೋ ನೀವು ಕರ್ಕೊಂಬರೋದು, ಇಂಟ್ರೊಡ್ಯೂಸ್ ಮಾಡೋದು. ನೀವು ಹಾಕಿದ ದುಡ್ಡು ನಿಮಗೆ ಬರುತ್ತೆ, ಬಟ್ ಕರ್ಕೊಂಬಂದವ್ರು ಮನೆ ಹಾಳಾಗೋಗ್ತಾವಲ್ರಿ, ಅವ್ರು ಏನ್ರಿ ಆಗಬೇಕು ಅದನ್ನು ಯೋಚನೆ ಮಾಡಿದ್ದೀರಾ? ಡೆಫಿನೆಟಾಗಿ 2-3-4 ತಿಂಗಳಿಗೆ ಡಮಾರ್. ಅದಕ್ಕೆ ಮೇಲೆ ಇವ್ರದ್ದು ಯಾವುದೂ ಇರಲ್ಲ. ಇರಬರ ಕಾಯಿನ ಕತೆ ಎಲ್ಲ ಇದೇನೆ. ನೀವು ಒಂದು ಮೈಂಡಲ್ಲಿ ಇಟ್ಕೊಂಬಿಡಿ, ದಿನ ಒಂದೊಂದು ಕಾಯಿನ್ ಬರುತ್ತೆ. ಇವತ್ತೊಂದು, ಇಲ್ಲಿಗೆ 6 ತಿಂಗಳಿಗೊಂದು, ಇಲ್ಲೊಂದು 3 ತಿಂಗಳಿಗೊಂದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಿರುತ್ತೆ. ನೀವು ತಾಂತಾ ಇರೋದು ಕ್ಯಾಶ್ ಬ್ಯಾಕಲ್ಲಿ ಮಣ್ಣು ಮಸಿ ಏನೇನೋ ಬರ್ತಾ ಇರುತ್ತೆ. ನೀವು ಚೆನ್ನಾಗಿ ತಾನು ಮಜಾ ಮಾಡೋದು ಅಂತ ಭ್ರಮೆನಲ್ಲಿ ಬದುಕಿಸ್ತಾರೆ. ನೀವು ಲಕ್ಷ ಹಾಕಿದ್ರೆ ಕೋಟಿ ಸಿಗುತ್ತೆ ಅಂತ ಯಾಮಾರಿಸ್ತಾರೆ ಈ ಅಲ್ಕಾಗಳು. ಇವ್ರ ಮಾತು ನಂಬೇಡ್ರಿ, ಬೀದಿಗೆ ಬರ್ತಿರ್ರಿ. ಇದ್ರ ಜೊತೆಗೆ ನೀವೇನೋ ಹಾಕ್ಕೊಂಡಿರ್ತೀರಿ, ಏನೋ ಹಾಳಾಗೋಯ್ತು, ಒಂದು 20-30 ಸಾವಿರನೋ 50 ಸಾವಿರನೋ ಅಂತ. ಆದರೆ ಇವತ್ತು ಲಾಸ್ಟ್ ಡೇಟು, ಇದನ್ನು ಬಿಟ್ಟರೆ ನಾಳೆಯಿಂದ ಇಲ್ಲ, ಇದು ಬ್ರಹ್ಮಾಂಡ, ಇದು ಎಂಥದ್ದು, ನೀನು ಇದನ್ನು ಕುಡಿದ್ಬಿಟ್ರೆ ಚಿರಂಜೀವಿ ಆಗ್ತೀಯ, ಕುಡಿ ಅಂತಾರಲ್ಲ ಹಂಗೆ. ಇದು ಅಮೃತ, ಪಂಚಾಮೃತಕ್ಕಿಂತ ಶ್ರೇಷ್ಠ ಇದು ಅಮೃತ, ಇದನ್ನು ಕುಡಿದ್ರೆ ಸಾಯಂಗೆ ಇಲ್ಲ. ಆ ಲೆವೆಲ್ಗೆ ಬಿಲ್ಡಪ್ಗಳು ಕೊಟ್ಟು ಲಾಸ್ಟ್ ಡೇ ಅಂತ ಹೇಳಿ ಇವತ್ತು ತಾಂಡು ಮುಗಿಸ್ಕೊಂಬಿಡ್ರಿ, ನೀವು ಎಲ್ಲೋ ಹೋಗ್ಬಿಡ್ತೀರಾ ಅಂತ ಹೇಳಿ ಭ್ರಮೇಲೆ ನಿಮ್ಮನ್ನು ಬದುಕಿಸಿ ನಿಮ್ಮನ್ನು, ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಇನ್ನೆಲ್ಲ ಮರಕಿಸ್ತಾರೆ. ನಿಮ್ಮ ಮನೇಲಿ ಒಡವೆ ಬೆಳ್ಳಿ ಬಂಗಾರ ಏನೇ ಇರಲಿ, ಕಾರು ಬೈಕು JCB ಇರಲಿ, ಒಂದು ಸ್ಕೂಟ್ರೂ ಬಿಡಲ್ಲ ಇವರು. ಅಂಥ ನೀಚರು, ಅಂಥ ತಲೆ ಹಿಡೋಕ್ರು ಇವರೆಲ್ಲ. ಖಂಡಿತ ಎಲ್ಲ ಮಾರಿಸ್ತಾರೆ. ಆಸ್ತಿ ಪಾಸ್ತಿ ಇದ್ರೆ ಅದನ್ನೂ ಮಾರಿಸ್ತಾರೆ. ನೀವು ಇಲ್ಲಿ 1 ಎಕರೆನೋ 50 ಕುಂಟೆನೋ ಮಾರಿದ್ರೆ ನೀವು 100 ಎಕರೆ ತಗೋಬೋದು, ಅಷ್ಟು ದುಡ್ಡು ಬರುತ್ತೆ ಇದರಲ್ಲಿ ಅಂತ ಹೇಳಿ. ಯಾವನು ಕೊಡಲ್ರಿ, ಹೆಂಗ್ರಿ ಕೊಡ್ತಾನೆ? ಆ ದುಡ್ಡು ನೀವು ಹಾಕಿದ್ದು ಎಲ್ಲೂ ಹೋಗಲ್ಲ, ಈ ತಲೆ ಹಿಡಕರಿಗೆ ಹೋಗುತ್ತೆ. ಆ ಕಂಪ್ನಿ ಯಾವನ್ ಮಾಡಿರ್ತಾನೋ ಆ ಬೇವರ್ಸಿಗೆ ಒಂದು 20-30% ಹೋದ್ರೆ ಇನ್ನು ಮಿಕ್ಕಿದ್ದೆಲ್ಲ ಅವ್ನು ಕೆಳಗಿರ್ತಾರಲ್ಲ, ಈ ತಲೆ ಹಿಡಕರೆಲ್ಲ ಹಂಚ್ಕೊಂಡು ಮಜಾ ಮಾಡ್ತಾರೆ. ತುಂಬ ಜನ ಕೇಳ್ತಾರೆ ನನಗೆ, ಅಲ್ಲ ನೀವು ಹಿಂಗೆ ಹೇಳ್ತೀರಾ, ನೋಡಿದ್ರೆ ಅವರೆಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿಲ್ದರೆ ಏನು ಮಾಡ್ತಾರೆ? ಕಂಡರ ಮನೆ ಹಾಳು ಮಾಡ್ರಿ, ಚೆನ್ನಾಗಿಲ್ದಲ್ಲ ಏನು ಮಾಡ್ತೀರಿ ಸ್ವಾಮಿ? ಈಗ ನಾನು ಈ ಮನೆ, ನಂದು ಹೊಲ ಇಲ್ಲ ಐತೆ, ನಾನು ಏನೂ ಗೈಲಿಲ್ಲ, ಬಿತ್ತಲಿಲ್ಲ, ಉತ್ತಲಿಲ್ಲ, ಏನೂ ಕಿತ್ತಾಕಿಲ್ಲ, ಸುಮ್ಮನಿದ್ದೀನಿ. ಸುತ್ತ ಯಾವ್ಯಾವನೋ ಏನೇನೋ ಬೆಳೆ ಬೆಳೆದವನೆ. ರಾತ್ರಿ ಹೋಗೋದು, ಕುಯ್ಕೊಂಬರೋದು ಮಾಡ್ಕೊಂಡು ನಮ್ಮನೆ ಬಾವಣಿಗೆ ಒತ್ಕೊಳ್ಳೋದು, ಅಥವಾ ನಮ್ಮನೆ ಒಳಗೆ ಮೂಟೆದಲ್ಲಿ ತುಂಬ್ಕೊಂಡ್ರೆ ನಮ್ಮನೆ ಚೆನ್ನಾಗಿಲ್ದಲ್ಲ ಏನು ಮಾಡುತ್ತೆ? ಅರೆ ಅವನೇನು ಮಾಡ್ತಿಲ್ಲ, ಅವನಿಗೆ ಬಂದಿದೆ. ಕಳ್ಳರು ಇವರೆಲ್ಲ ಹಗಲು ದರೋಡೆ ಮಾಡೋ ನೀಚರು ಇವರು, ರಾಕ್ಷಸದ ವಂಶಸ್ಥರು ಇವರೆಲ್ಲ ಗಂಡಸರು ಅಲ್ಲ, ಮನುಷ್ಯರು ಅಲ್ಲ. ಇವ್ರನ್ನ ಅನ್ನಕ್ಕೆ ಪದಗಳೂ ಇಲ್ಲ. ಆ ಸಿಗ್ನಲ್ಗಳಲ್ಲಿ ಕೈ ತಟ್ಟಿ ಬೇಡ್ತಾರಲ್ಲ ಅವ್ರಿಗಿನ್ನ ಕೀಳು ಕಣ್ರಿ ಇವರು. ಭಿಕ್ಷೆ ಬೇಡ್ತಾರಲ್ಲ ಅವ್ರಿಗಿನ್ನ ಕೀಳು. ರೋಡ್ ಸೈಡ್ ಚಪ್ಪಲಿ ಮಾಡ್ತಾರಲ್ಲ ಅವ್ರಿಗಿನ್ನ ಕೀಳು. ಇನ್ನೇನು ಹೇಳೋಣ? ಇವ್ರು ಯಾರಿಗಿನ್ನ ಕೀಳು ಅಂತ ಹೇಳಕ್ಕೆ ಆ ಥರ ಯಾರೂ ಇಲ್ಲ. ಯಾಕಂದ್ರೆ ಇವರಷ್ಟು ಕೀಳು ಮಟ್ಟದ ಜೀವನ ಯಾವನೂ ಮಾಡಲ್ಲ. ಇದು ವಿಷಯ. ನಾವೆಲ್ಲ ನಮ್ಮ ಮನೆ ಮಕ್ಕಳು ಅಥವಾ ನಮ್ಮ ಕುಟುಂಬದವ್ರು ಬಾಯಿ ಕಟ್ಟಿ 10 ಪೈಸನೋ 1 ರೂಪಾಯಿ 100 ರೂಪಾಯಿ ಕೂಡಿ ಇಟ್ಬಿಟ್ಟು ತಾಂಡೋಗಿ ಇಂಥ ಮೃಗಗಳ ಬಾಯಿಗೆ ಹಾಕಿದ್ವಲ್ಲ, ಎಷ್ಟು ಹೊಟ್ಟೆ ಉರಿಯುತ್ತೆ. ನಮ್ಮೇಲೆ ನಮಗೇನೆ ಒಂಥರ ಅಸಹ್ಯ ಅನಿಸುತ್ತೆ ಈ ವಿಷಯ ಬಂದಾಗ. ಅಲ್ಲ, ಅಷ್ಟೊಂದು ಮೂರ್ಖರ ನಾವುಗಳು. ಆಮೇಲೆ ಈ ಥರದ್ಗೆ ದುಡ್ಡು ಹಾಕೋರು ಯಾರೂ ದಡ್ರಿಲ್ಲ. ಇಷ್ಟು ತಿಳಿದವನೇ ಆಗಿರ್ತಾನೆ, ಬುದ್ಧಿವಂತನೇ ಆಗಿರ್ತಾನೆ. ಏನು ಮಾಡೋದು? ಕರ್ಮ ಏನಪ್ಪ ಗೊತ್ತಾ ನಿಮಗೆ? 100% ಇದು ಬಿಟ್ಕಾಯನ್ಗಿನ್ನ 100 ರೂಪಾಯಿ ಮೇಲು ಅಂತ ಹೇಳಿ ಭ್ರಮಿಸ್ತಾರ್ರೀ. ಅದು ಬೇಜಾರಾಗೋದು ನಮಗೆ. ಬಿಟ್ಕಾಯನ್ನು ಒಂಥರ ಅದ್ರ ಗತ್ತೆ ಬೇರೆ ಗಮ್ಮತ್ತೆ ಬೇರೆ. ಅದು ನಂಬಿದ್ರೆ ನಿಜವಾಗ್ಲೂ ಯಾರೂ ಹಾಳಾಗಿಲ್ಲ. ಯಾಕಂದ್ರೆ ಅದು ಹೋಗುತ್ತೆ, ಅಪ್ಪ ಆಗುತ್ತೆ, ಫಾಲ್ ಆಗುತ್ತೆ, ಫಾಲ್ ಆಗುತ್ತೆ, ಅದು ಇದ್ದೇ ಇರುತ್ತೆ. ಆದರೆ ಈ ತುಕಾಲಿ ನಾಯಿಗಳದೆಲ್ಲ ಈ ಚೈನಾ ಐಟಮ್ಗಳು ಬರ್ತಾವಲ್ಲ, ಆ ಥರ ಯಾವಾಗ ಎಲ್ಲಿ ನಿಲ್ಲುತ್ತೋ ಗೊತ್ತಿಲ್ಲ. ಚೈನಾದು ಅಟ್ಲೀಸ್ಟ್ ನೀವು ನಂಬಿಡ್ಬೋದೇನೋ, ಬಹುಶಃ ಏನೋ ಒಂದು ಕೆಲಸ ಮಾಡಿಬಿಡುತ್ತೆ ಅಷ್ಟು ಅಂತ. ಈ ನಾಯಿಗಳದು ಅದಕ್ಕಿನ್ನ 3rd ಕ್ಲಾಸು. ಯಾವನಿಗೂ ಹೇಳಿದ ವಿಷಯ ಹೇಳಿದ್ನಲ್ಲ ಅವಾಗಲೇ. ಅವರು ಬಳಸ್ತಿರೋ ಅನ್ನ, ಉಟ್ಕೊತಿರೋ ಬಟ್ಟೆ, ಒಳ ಉಡುಪುಗಳು ಸಮೇತ ನಮ್ಮ ದುಡ್ಡುಗಳೇ. ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಅವನು ಯಾರೋ ಅಂದಿದ್ದ ಅಂತ ಇವನೇ ಅವನು ಸಿದ್ದಣ್ಣ ಹಿಂಗೆ ಆಗ್ಬಿಡ್ತು ಅಂದ. ಖಂಡಿತ ನೀವುಗಳು ಕಚಡಗಳು ಬಳಸ್ತಿರೋದೆಲ್ಲ ನಮ್ಮ ದುಡ್ಡೇ. ನೀವು ಮನೆ ತಾಂತಿರೋ, ಕಾರ್ ತಾಂತಿರೋ, ಸ್ಕೂಟಿ ತಾಂತಿರೋ, ಅದಕ್ಕೆ ಪೆಟ್ರೋಲ್ ಹಾಕ್ಸ್ತಿರೋ, ಕುಡಿಯೋ 5 ರೂಪಾಯಿ ನೀರು ಅದಕ್ಕೇನಾರು ಹಾಕ್ತಿರಲ್ಲ, ಆ 5 ರೂಪಾಯಿ ಕೂಡ ನಮ್ಮದೇ ಕಣ್ರಿ. ನೀವು ಹುಚ್ಚಯ್ಯಕಲ್ಲಿ ಎಲ್ಲರೂ ಹೋಗಿ ಕೊಡ್ತಿರಲ್ಲ ಆ ವಾಶ್ರೂಮು ಅಥವಾ ಟಾಯ್ಲೆಟಿಂದ ಆಚೆ ಬಂದಾಗ, ಆ ದುಡ್ಡು ನಮ್ಮದೇ. ಇದು ಯಾವ ನಾಯಿ ಬಾಳು ನಿಮ್ದು ಹೇಳ್ರಿ? ದುಡ್ದು ತಿನ್ನಬೇಕು. ಒಂದು ರೋಡ್ ಸೈಡಲ್ಲಿ ಒಂದು ಚಪ್ಪಲಿ ಮಾರಿ ಆದ್ರೂ ತಿನ್ಬೋದು, ಮೂಟೆ ಹೊತ್ತು ತಿನ್ಬೋದು, ಬೋಂಡ ಬಜ್ಜಿ ಮಾರಿ ತಿನ್ಬೋದು. ಕಡೇ ಪಕ್ಷ ಭಿಕ್ಷೆ ಬೇಡಿದ್ರು ಅದೇನು ಕೀಳಲ್ಲ. ಅವರೇನೋ ಕುತ್ಕೊತಾನೆ, ಬೇಕಾದ ನೀರನ್ನು ಕೊಡ್ತಾನೆ, ಇಲ್ದ ಸುಮ್ಮನೆ ಹೋಗ್ತಾನೆ. ಅದಕ್ಕಿನ್ನ ಕೀಳಲ್ವ ನಿಮ್ಮದು ಯಾವ ಜನ್ಮ ಅಂತ ಹೇಳೋದು ಹೇಳ್ರಿ? ನೀವು ಅಂದ್ಕೊಬೋದು ಯಾಕೆ ಏನೆಲ್ಲ ಇಷ್ಟೆಲ್ಲ ಮೋಸ ಹೋಗಿ ಇಷ್ಟೆಲ್ಲ ಲಾಸ್ ಆದರೂ ಸುಮ್ಮನಿದ್ದೀರಲ್ಲ ಅಂತ. ನಾವು ಯಾವ ಹಂತಕ್ಕೆ ಹೋಗೋಕ್ಕೂ ನಾವು ರೆಡಿ ಇದ್ದೀವಿ. ಆದರೆ ಎಲ್ಲ ಒಂದು ಕಡೆ ನಮ್ಮ ಫ್ಯಾಮಿಲಿ, ನಮ್ಮನ್ನು ನಂಬಿರೋರನ್ನ ನೆನೆಸ್ಕೊಂಡಾಗ ಸ್ವಲ್ಪ 4 ಹೆಜ್ಜೆ ಹಿಂದೆ ಬಂದು ಯೋಚನೆ ಮಾಡ್ತೀವಿ. ನಾವು ಸ್ವಲ್ಪ ಜವಾಬ್ದಾರಿರೋರು, ತಲೆಹಿಡಕರುಗಳ ಥರ ಬಿಕಾರಿಗಳಲ್ಲ. ಹಿಂದೆ ಮುಂದೆ ಏನು ಗೊತ್ತಾ, ಹೆಂಡ್ತಿ ಮಕ್ಕಳು, ಅಪ್ಪ ಅಮ್ಮ, ಅಕ್ಕ ತಂಗಿಯರನ್ನೆಲ್ಲ ಮಾರ್ಬಿಡ್ತಾರೆ ಇವರು ದುಡ್ಡುಗೋಸ್ಕರ. ಖಂಡಿತವಾಗ್ಲೂ ಮಾರ್ತಾರೆ. ಇಂಥ ನೀಚ್ ನನ್ನ ಮಕ್ಕಳು ನನ್ನ ಲೈಫಲ್ಲೇ ನೋಡಲಿಲ್ಲ ನಾನು. ಅಂಥ ಪಾಪಿಗಳು. ಎಂಟೈರ್ ಸಿಸ್ಟಮಲ್ಲಿರೋ ಎಲ್ಲರದ್ದು ಬಾಳು ಇದೆ.
ಹೆಂಡ್ತಿ ಮಕ್ಕಳು ಒಳ್ಳೆ ರೇಟ್ ಸಿಕ್ಕರೆ ಸೋಲ್ಡ್ ಔಟ್, ಡೌಟೇ ಬೇಡ ನಿಮ್ಗೆ. ಅಂಥ ಕಂತ್ರಿಗಳು ಇವರೆಲ್ಲ. ನಾವಿನ್ನೂ ಸೋತಿದ್ದೀವಿ ಅಷ್ಟೇ, ಸತ್ತಿಲ್ಲ. ಈ ಪಾಪಿಗಳೆಲ್ಲ ಬೀದಿಗೆ ಬರ್ತಾರೆ, ಅದನ್ನು ನೋಡ್ಬೇಕು ನಾವು ಅದನ್ನು ನೋಡೋಕ್ಕೆ ಇವತ್ತಿಗೂ ಬದುಕಿರೋದು, ಬರಲೇಬೇಕು. ಅದರಲ್ಲಿ ಎರಡನೇ ಮಾತಿಲ್ಲ. ಈ ಭೂಮಿ ಯುಗ ಯುಗಗಳಿಂದ ಬಂದಿರೋದು ಸತ್ಯಕ್ಕೆ ಧರ್ಮಕ್ಕೆ ಜಯ. ನಾವು ಅಧರ್ಮವಾಗಿ ಯಾವತ್ತೂ ಹೋಗಿಲ್ಲ, ಅಸತ್ಯ ಯಾವತ್ತೂ ನುಡ್ದಿಲ್ಲ. ಕಾಲಕ್ಕೆ ತಕ್ಕಂತೆ ಜೀವನ ಮಾಡ್ಕೊಂಬಂದಿದ್ದೀವಿ. ನಾವು ಮೋಸ ಮಾಡೋ ಮನಸ್ಥಿತಿರು ನಾವಲ್ಲ. ನಾವು ನಂಬೋ ಶಂಕರನಾಣೆ ಈಶ್ವರನಾಣೆ, ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಿ ಏನೋ ಮಾಡಿ ನಾನು ಚೆನ್ನಾಗಿರ್ಬೇಕು, ಅವ್ನು ಹಾಳಾದರೂ ಪರವಾಗಿರಲಿ ನಾವು ಮನಸ್ಥಿತಿ ಒಂದು ಸೆಕೆಂಡ್ಗೂ ನಮಗೆ ಬರಲ್ಲ. ಅದು ಬರೋದು ಬೇಡ. ದುಡಿದು ತಿಂತೀವಿ, ಎಷ್ಟಾಗುತ್ತೋ ಅಷ್ಟು ಬಿಸ್ನೆಸ್ ಮಾಡಿ ತಿಂತೀವಿ. ಅದು ಬಿಟ್ಟು ಈ ರೀತಿ ಅದರಲ್ಲಿ ಹಾಳಾಗುತ್ತೆ, ಮನೆ ಹಾಳಾಗ್ತವೆ ಅಂತ ಗೊತ್ತಿದ್ರು ದುಡ್ಡು ಹಾಕೋ ಮನಸ್ಥಿತಿ ನಮಗಿಲ್ಲ. ದುಡ್ಡು ಹಾಕ್ಸೋ ಮನಸ್ಥಿತಿ ನಮಗೆ ನಿಜವಾಗ್ಲೂ ಭಗವಂತ ಕೊಟ್ಟಿಲ್ಲ. ಆ ಥರ ನಮ್ಮ ಅಪ್ಪ ಅಮ್ಮ ಬೆಳೆಸೂ ಇಲ್ಲ. ನಮಗೆ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಕೊಟ್ಟು ಬೆಳೆಸಿದ್ದಾರೆ. ಬಡತನದಲ್ಲೇ ಒಳ್ಳೆ ಸಂಸ್ಕಾರ ಸಂಸ್ಕೃತಿಲಿ ಆಗರ್ಭ ಶ್ರೀಮಂತರು ನಾವಂತೂ ನೋಡಿ, ನಮ್ಮ ಅಪ್ಪ ಅಮ್ಮಂಗೆ ಊಟ ಹಾಕಿದ್ದೀವಿ, ಮನೆಗಳು ಕಟ್ಕೊಟ್ಟಿದ್ದೀವಿ. ಅವ್ರ ಜೀವನಕ್ಕೆ ಏನೇನು ಬೇಕು ನಮ್ಮ ಕರ್ತವ್ಯ, ಅಕ್ಕ ತಂಗಿಯರನ್ನ ಒಂದೇನೋ ಒಂದು ನೆಲೆ ಮುಟ್ಸೋಕ್ಕೆ ಎಲ್ಲ ಶಕ್ತಿ ಮೀರಿ ಶ್ರಮಿಸಿ ನಮ್ಮ ಜೀವನ ಕಟ್ಕೊಂಡು ಬಂದಿದ್ದೀವಿ. ಬಟ್ ಇವ್ರುಗಳ ಬಾಳು ನಾವೆಲ್ಲ ಏನು ನೋಡ್ದಿದ್ದು ಭಾಳ ಆದರೆ ಹೇಳ್ಕೊಬೋದಿತ್ತೇನೋ, ಎಲ್ಲ ನೋಡಿದ್ವಿ ರೀ. ಅಕ್ಕ ತಂಗಿಯರ್ಗೂ ತಲೆ ಹಿಡ್ದವ್ರಿ ಇವರೆಲ್ಲ. ಅಕ್ಕ ತಂಗಿಯರ ಮನೆ ಹಾಳು ಮಾಡಿದ್ದಾರೆ. ಅಕ್ಕ ತಂಗಿಯರೆಲ್ಲ ಹಾಳಾಗೋಗ್ಯವ್ರೆ, ಅಪ್ಪ ಅಮ್ಮಗಳೆಲ್ಲ ಹಾಳಾಗೋಗ್ಯಾರೆ. ಇವ್ರು ಯಾರನ್ನೂ ಕೇರ್ ಮಾಡಲ್ಲ. ನಾನು ನನ್ನ ಹೆಂಡ್ತಿ ಮಕ್ಕಳು ಅಷ್ಟೇ, ನಾನು ನನ್ನ ಹೆಂಡ್ತಿ, ಕೊನೆಗೆ ನಾನು ಒಬ್ಬ, ಇನ್ನು ಮಿಕ್ಕಿದ್ದೆಲ್ಲ ಹೆಂಗಾರ ಆಗ್ಬಿಡ್ಲಿ ಆ ಥರ ಮನಸ್ಥಿತಿಯವರು. ನಾವು ಈ ಥರ ಬಾಳು ಒಂದು ಸೆಕೆಂಡ್ಗೂ ಬಾಳಲ್ಲ. ನಮ್ಮದವ್ರನ್ನ ಯಾವತ್ತೂ ನಾವು ಕೈ ಹಿಡ್ಕೊಂಡು ಅವ್ರನ್ನ ನಾವು ಜೊತೆಲೇ ಕರ್ಕೊಂಡು ಹೋಗ್ತೀವಿ. ಆ ಥರ ಬುದ್ಧಿ ನಮ್ಮದು. ಒಮ್ಮೊಮ್ಮೆ ನಮಗೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಿದ್ದೆನೇ ಬರಲ್ಲ. ಯಾಕೆ ಇಂಥ ಒಂದು ಹೇಸಿಗೆ ತಿನ್ನೋ ಕೆಲಸ ಮಾಡಿದ್ವಿ? ಅಲ್ಪರ ಸಂಘ ಅಭಿಮಾನ ಭಂಗ ಅಂತ ಹೇಳ್ತಾರೆ. ನಾವ್ಯಾಕೆ ಇಂಥ ಪಾಪಿಗಳ ಜೊತೆಲಿ ಹೋದ್ವಿ? ಇವ್ರಗಳ ಬಗ್ಗೆ ನಮಗೆ ಅಷ್ಟೊಂದು ತಿಳಿದಿರಲ್ಲ. ಹಂತವಾಗಿ ನಾವು ದುಡ್ಡು ಹಾಕಿ ಕಳ್ಕೊಂಡು ನಂತರ ದಿನಗಳಲ್ಲಿ ಇವರವೆಲ್ಲ ಓಪನ್ ಆದವು. ಅಪ್ಪ ಒಬ್ಬೊಬ್ಬನ ಸ್ಟೋರಿ ಕೇಳಿದ್ರು ಅಪ್ಪ ಈ ಥರದ್ದು ನಾವು ಇವತ್ತೇ ಹೋಗ್ಬಿಟ್ರು ಬೇಡಪ್ಪ ಈ ಬಾಳು. ಜನ ಯಾವ್ಯಾವ ರೀತಿ ನೊಂದು ಬೆಂದವ್ರು ಗೊತ್ತಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ, ಎಲ್ಲ ಅಷ್ಟು ನೊಂದು ಕೂತಾರೆ. ಯಾವ ಟೈಮಲ್ಲಿ ಕಲ್ಲೆತ್ತಾಗ್ತಾರೋ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು. ಪಾಪ ಕೆಲವರೆಲ್ಲ ವ್ಯಾಪಾರ ಮಾಡೋರೆಲ್ಲ ಈ ಥರ ಎಲ್ಲ ಸೇರಿಸಿ ಏನೋ ಬಿಸ್ನೆಸ್ ಮಾಡಿಸಿ ಹಾಕ್ಸಿ ಅವ್ರು ಬರೋದು, ಸಾಲ ತೊಗೊಳ್ಳೋದು, ಆ ದುಡ್ಡು ಬಂದಾಗ ಅದರಲ್ಲಿ ಏನಿದೆ ಮುರ್ಕೊಳಪ್ಪ ಅಂತೇಳಿ ಅವ್ರ ಮನೆಗಳು ಹಾಳಾಗೋಗ್ತಿದೆ. ಅವ್ರು ಯಾರನ್ನು ಕೇಳಬೇಕು ಇವತ್ತು? ಅವ್ರು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಕ್ಕೂ ಅವಕಾಶ ಇಲ್ದಂಗೆ ಆಗೈತೆ ಅವ್ರ ಕತೆ. ಪ್ರೋಗ್ರಾಮ್ ಅಂತಾರೆ, ಯಾವ ಪ್ರೋಗ್ರಾಮು ಇಲ್ಲರಿ, ಏನೂ ಬರಲ್ರಿ, ವರ್ಕೌಟೇ ಆಗಲ್ಲ ಇವು ಯಾವನು. 1-2 ತಿಂಗ್ಳಿಗೆ ಡಮಾರ್. ನೀವು ನೋಡ್ತಾ ಇರ್ಬೇಕು ಆಕಾಶನ, ಯಾವುದ್ಯಾವುದೋ ಕಾರ್ಡ್ಗಳು. ನಮ್ಮ ಹುಡುಗ ಗಗನ್ ಯಾವಾಗಲೂ ಹೇಳೋನು, ಮಗ ನಮ್ಮದ್ರಲ್ಲಿ ಯಾವುದ್ರಲ್ಲೂ ಒಂದ್ರಲ್ಲಿ ಕಾರ್ಡ್ ಕೊಡ್ತಾಯಿದ್ರು ಕಣೋ ಅಂತ. ಅಣ್ಣ ನೀನು ಎಂಥ ದಡ್ಡನಣ್ಣ, ಕಾರ್ಡೇನು ಯಾವನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಅದೊಂದು ದೊಡ್ಡ ವಿಷಯನೇ ಇಲ್ಲ. ಆದರೆ ಇವ್ರುಗಳು ಬಿಂಬಿಸೋದು ಇಂಟರ್ನ್ಯಾಷನಲ್ ಕಾರ್ಡು, ಈ ಕಾರ್ಡ್ ಥರ ಇನ್ನೊಂದಿಲ್ಲ, ಇಂಥ 1000 ಕಾರ್ಡು ಬಂದ್ಬಿಟ್ಟು ಹೋಗಿದ್ದಾವಾಗಲೇ. ಅವ್ನು ಹೇಳ್ದ, ನಾನು ಕೇಳಲಿಲ್ಲ. ನಿಜವಾಗ್ಲೂ ಅವನು 100 ಸರಿ ಹೇಳ್ದ, ಇಲ್ಲ ಅಣ್ಣ ಇದೆಲ್ಲ ಮೋಸಗಾರರು ಮಾಡೋದು, ಈ ಸಂಚಿಗೆಲ್ಲ ಬಲಿ ಆಗ್ಬೇಡ, ನೀನು ಬುದ್ಧಿವಂತ ಅಂದ್ಕೊಂಡೆ ಅಂದರೆ ಇಲ್ಲ ಕಣೋ ಅಂತ ನಾನೇ ಅವನ್ನ ವಾದಿಸ್ತಿದ್ದೆ ಅವಾಗ. ನೋಡಿದ್ರೆ ಇವತ್ತು ಅವ್ನು ಏನು ಹೇಳಿದ್ದ ಅವತ್ತು 2 ವರ್ಷದಿಂದ ಇವತ್ತು ಸತ್ಯ ಆಗಿದೆ. ಯಾಕಂದ್ರೆ ಅವನು ಕೂಡ ಅನುಭವಿಸಿದ್ದ, ಒಂದು 10-15 ಲಕ್ಷ 20 ಲಕ್ಷ ಕಳ್ಕೊಂಡಿದ್ದ. ಯಾವ್ಯಾವನು ಹೆಂಗೆ ಹುಟ್ಟು ಏನೇನು ಕರ್ಮಗಳು ಮಾಡ್ಕೊಂಡು ಬಂದವರು, ಅವರು ಹೊಲಸು ಹುಟ್ಟುಗಳು, ಹೊಲಸು ಜೀವನಗಳು. ನಮ್ಮ ಬಾಯಲ್ಲಿ ಮಾತಾಡೋದು ನಮ್ಮ ಬಾಯಿ ಹೊಲಸಾಗುತ್ತೆ. ಆಗಿರುವಾಗ ಎಂತೆಂಥವನೋ ಸವಸ ಮಾಡಿಬಿಟ್ಟು ನಾವು ಈ ರೀತಿ ಮಾಡ್ಕೊಂಡ್ವಲ್ಲ. ಅದಕ್ಕೆ ನಾನು ಹೇಳೋದು ಕಾಲಾಯ ತಸ್ಮೈ ನಮಃ. ಆ ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಯಾವನು ಇದರಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಹೆಂಗೆ ದುಡ್ಡು ಮಾಡ್ತಾರೆ ಅಂದರೆ ಖಂಡಿತ ಕಣ್ರಿ, ಗರ್ಗಸ ಥರ. ನೀವು ಕಾಯಿನ್ ತಗೊಂಡೋಗಿ ಕೊಟ್ಟರು ನಿಮ್ಮ ಹತ್ರ ಮುಂಡ ಮೋಚ್ತಾರೆ. ಯಾವನ್ಗಾರ ಕಾಯಿನ್ ಬೇಕು ಅಂತ ಅವ್ನು ದುಡ್ಡು ಕೊಟ್ಟರೆ ಅವನ ತಲೂ ಮುಂಡ ಮೋಚ್ತಾರೆ. ಸೊ ಈ ಕಡೆಯಿಂದನೂ ಮುಂಡ ಮೋಚು, ಆ ಕಡೆಯಿಂದನೂ ಮುಂಡ ಮೋಚು, ಒಟ್ಟಾರೆ ಸರ್ವನಾಶ ಆಗೋದಷ್ಟೇ. ಇವನು ಬ್ರೋಕರು ತಲೆ ಹಿಡ್ಕ ಇರ್ತಾನಲ್ಲ, ದಲ್ಲಾಳಿ. ಈ ದಲ್ಲಾಳಿ ಚೆನ್ನಾಗಿ ದುಡ್ಡು ಮಾಡ್ತಿರ್ತಾನೆ. ನಿಮಗೆ ಕೊಡೋರ್ಗೂ ಗೊತ್ತಾಗಲ್ಲ, ಇಸ್ಕೊಳಗ್ರಿಗೂ ಗೊತ್ತಾಗಲ್ಲ. ಜೊತೆಗೆ ನೀವು ದುಡ್ಡು ಹಾಕಿದ್ದು ನಿಮಗೂ ಹಾಳು, ನೀವು ಹಾಳು, ಎಡ ಬಲ ಎರಡು ಹಾಳು. ಮಧ್ಯದಲ್ಲಿ ಇರ್ತಾನಲ್ಲ ಆ ಪಾಪಿ ಚೆನ್ನಾಗಿ ತಿನ್ಕೊಂಡು ಬ್ರೋಕರೈಸ್ ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡಿರ್ತಾನೆ ಅನ್ನೋ ಭ್ರಮೇಲಿರ್ತಾನೆ. ಅವನಿಗೆ ಕಾಲ ಶುರುವಾದರೆ ಭಗವಂತ ನಿಜವಾಗ್ಲೂ ಏನು ಬೇಕಾದರೂ ಮಾಡ್ತಾನೆ. ಅದರಲ್ಲೇ ನನಗೆ ದೇವ್ರ ಮೇಲೆ ಯಾವತ್ತೂ ನಂಬಿಕೆ, ಇವತ್ತೂ ಮುಂದಕ್ಕೂ ನಂಬಿಕೆ. ಅವನು ಶಿಕ್ಷಿಸದೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಇನ್ವೆಸ್ಟ್ ಮಾಡ್ತೀವಿ, ಅದರಿಂದ ಲಾಭ ಬರುತ್ತೆ. ಯಾವುದೋ ಒಂದು ಟೀ ಅಂಗಡಿ, ಒಂದು ಬೋಂಡದ ಅಂಗಡಿ, ಒಂದು ಪಾನಿಪುರಿ, ಗೋಬಿ ಅಂಗಡಿ, ಏನೋ ಒಂದು ಹಾಕ್ಕೊಂತಾರೆ. ಅದರಿಂದ ವ್ಯಾಪಾರ ಆದಾಗ ಲಾಭ ಬಂದಿದ್ರಲ್ಲಿ ಬಡ್ಡಿ ಕಟ್ಬೋದು. ಇನ್ನೊಂದು, ನೀವು ಯಾರಿಗೂ ಒಬ್ಬರಿಗೆ ದುಡ್ಡು ಕೊಟ್ಟರೆ ಅದು ಆ ರೀತಿ ಒಂದು ಬಳಕೆ ಆಗುತ್ತೆ. ಏನೋ ಒಂದು ವ್ಯವಹಾರ ಮಾಡಿ ದುಡಿತಾರೆ. ಬಟ್ ಈ ಪಾಪಿಗಳು ಎಲ್ಗೂ ಹಾಕಲ್ರಿ ಇದನ್ನು. ಬರೀ ಕಮಿಷನ್ನು ಇವನಿಂದ ಅವನಿಗೂ ಅಷ್ಟೋಯ್ತು, ಅವನಿಗೂ ಅಷ್ಟೋಯ್ತು, ಅಷ್ಟು ಬಿಟ್ಟರೆ ನೀವು ಹಾಕಿದ ದುಡ್ಡು ಎಲ್ಲೂ ಇನ್ವೆಸ್ಟ್ ಆಗಲ್ಲ ಅಂದರೆ ಅದರಿಂದ ಲಾಭಾಂಶ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಒಟ್ಟು ತಲೆ ಹಿಡ್ಕೊಂಡು ಹೋಗ್ತಾ ಇರೋದು. ಒಂದಷ್ಟು ಜನ ಹಾಳಾಗ್ತಾರೆ ಮಧ್ಯೆ, ಬಿಟ್ಟರೆ ಯಾವನೂ ಉದ್ಧಾರ ಆಗಲ್ಲ. 4 ಜನ ಬಿಟ್ಟರೆ
ಇವರೆಲ್ಲ ಹೇಳೋ ರೀತಿ ಸ್ಪೀಚ್ಗಳು ಕೆಲವೊಂದು ಇದು ಮೀಟಿಂಗ್ ಕರೆದಾಗ ಏನು ಡೈಲಾಗ್ಗಳ ಮೇಲೆ ಡೈಲಾಗು ನಾನು ಇದು ಅಂತ ಎದೆ ಸೀಳಿದ್ರೆ 3-4 ಅಕ್ಷರ ಇರಲ್ಲ. ನಾಮರ್ಸ್ಗಳು SLC PUCಗೆ ಡಮಾರ್. ಇವ್ರ ಯೋಗ್ಯತೆ ಯಾರೋ ಒಬ್ಬ ಇರ್ತಾನೆ ತಲೆಡ್ಕ, ಏನೋ ಒಂದು ಸ್ವಲ್ಪ ಡಿಗ್ರಿನೋ ಇಲ್ಲ ಯಾವುದೋ ಒಂದು ಸಣ್ಣದು ಮಾಡ್ಕೊಂಡಿರ್ತಾನೆ, ಒಂದು ಡಿಗ್ರಿ ಸಣ್ಣದ, ಅದನ್ನೇ ಇಟ್ಕೊಂಡು ಅವನ್ನ ದೊಡ್ಡದಾಗಿ ಬಿಂಬಿಸೋದು. ಆಮೇಲೆ ಅದರೊಳಗೆ ಏನು ಗೊತ್ತಾ, ಈ 4ನೇ ಕ್ಲಾಸ್ ಫೇಲ್ ಆಯ್ರನ್ನ ಒಬ್ಬಿದ್ದಾನೆ, 8ನೇ ಕ್ಲಾಸ್ ಒಬ್ಬ, ಅಥವಾ ದನ ಕಾಯ್ಕೊಂಡಿದ್ದನು ಅಥವಾ ಹೊಸ ಹಾಲು ಕರೆದಾಗ್ತಿದ್ದ ಅವನೊಬ್ಬಿದ್ದಾನೆ, ಇವರೆಲ್ಲ ಇವತ್ತು ಇಷ್ಟು ದುಡ್ದು ಬಿಟ್ಟವ್ರೆ ಅಂತೇಳಿ ಅವ್ರನ್ನ ಸ್ಟೇಜ್ ಮೇಲೆ ತಂದುಬಿಟ್ಟು ನಿಮ್ಮನ್ನು ಯಾಮಾರಿಸ್ತಾರೆ. ನಂಬೇಡ್ರಿ ಯಾವನ್ನೂ. ಎಲ್ಲ ಟ್ಯಾಲೆಂಟ್ ಮೇಲೆ ರನ್ ಆಗುತ್ತಂತೆ, ಟ್ಯಾಲೆಂಟ್ ಅಲ್ಲ. ಅದೇ ಟೀನ ತೆಗೆದು ಈ ಕಡೆ ಹಾಕಿದ್ರೆ ತಲೆ ಹಿಡಿಯೋ ಕೆಲಸ ಅಂತ ಹೇಳ್ಬೋದು. ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನೋ ಥರ ಸಂಘ ಮಾಡ್ಬೇಕಾದ್ರೆ ನೀವು 10 ಸರಿ ಯೋಚನೆ ಮಾಡಿ ಆ ಪಾಪಿಗಳ ಹಿಸ್ಟ್ರಿ ತಿಳ್ಕೊಳ್ಳಿ. ಅವ್ನು ಏನು ಮಾಡ್ತಿದ್ದ, ಹೆಂಗಿದ್ದ, ಏನಾಗಿದ್ದ ಅಂತ. ಅಷ್ಟು ತಿಳ್ಕೊಂಡ್ರೆ 100% ನೀವು ಯಾವುದೇ ರೀತಿ 10 ಪೈಸೆ ದುಡ್ಡು ಹಾಕಲ್ಲ. ಅಂಥ ಕಿತ್ತೋದ ಒಂದು ಹಿಸ್ಟ್ರಿ ಇರುತ್ತೆ ಈ ಪಾಪಿಗಳಿಗೆ. ಸ್ನೇಹಿತರೆ, ನಾನು ಇಷ್ಟಕ್ಕೆ ನಿಲ್ಲಿಸಲ್ಲ, ಇಂಥ 100 ವೀಡಿಯೋ ಮಾಡ್ತೀನಿ. ಹಂತವಾಗಿ ನಿಮಗೆ ಡೌಟ್ಸ್ ಇದ್ದರೆ ಎನಿ ಕಾಯನ್ನು, ಎನಿ ಕ್ರಿಪ್ಟೋ ಕರೆನ್ಸಿ, ಎನಿ INR ನಿಜವಾಗ್ಲೂ ನೀವು ಕಮೆಂಟ್ ಹಾಕಿ, ವಾಟ್ಸಪ್ ಮಾಡಿ, ಇಲ್ಲ ಫೋನ್ ಮಾಡಿ, ನಾನು ನಂಬರ್ ಹಾಕಿರ್ತೀನಿ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಯಾಮಾರಬೇಡ್ರಿ. 10 ಪೈಸೆ ಕೂಡ ಇದರಿಂದ ಬರಲ್ಲ, ಎಲ್ಲ ಸರ್ವನಾಶ. ಯಾವನ ಒಬ್ಬ ಲೀಡರ್ ಇರ್ತಾನೆ, ಅವ್ನ ಕೆಳಗೆ 100 ಜನ ಇದ್ದರೆ 100 ಜನ ಹಾಳಾಗ್ತಾರೆ, ಇವನು ಒಬ್ಬ ಮಾತ್ರ ಉಳ್ಕೊತಾನೆ. ನಿಮಗೆ ವಿಕಿಪೀಡಿಯಾ ಗೊತ್ತಲ್ವಾ? ವಿಕಿಪೀಡಿಯಾ ಅಂತ ಒಂದು ಯೂಟ್ಯೂಬು ಇನ್ಸ್ಟಾ ಎಲ್ಲ ನೋಡಿರ್ತಾರೆ. ಅವನು ನಾನು ಮುದ್ದುಕುಮಾರ ಅಂತ ಹೇಳ್ಕೊಂಡು ಬರ್ತಾನಲ್ಲ, ಅವನು ಕೂಡ ನಮ್ಮ ಥರ ನೊಂದು ಬೆಂದಿರೋ ಜೀವನೇ. ನನಗೆ ತಿಳಿದಿರೋ ಮಾಹಿತಿ, ಅವನು ಕೂಡ ಒಂದಷ್ಟು ಕಳ್ಕೊಂಡು ಅವ್ನಿಗೆ ಅನುಭವ ಬಂದ ಮೇಲೆ ನಮ್ಮಪ್ಪ ನೀನು ಮಗನೇ ಅಲ್ಲ, ಬೋಳಿ ಮಗ ಅಂತ ಒಂದು ದೊಡ್ಡದಾಗಿ ಆಯ್ತಲ್ಲ, ಆ ಒಂದು ಸಾಲಿನಲ್ಲಿ ಅವರೂ ಇದ್ದಾರೆ, ನಾವು ಇದ್ದೀವಿ. ಒಟ್ಟು ನೊಂದು ಬೆಂದ ಮೇಲೆ ನಿಮ್ಗೆ ಅರ್ಥ ಆಗೋದು. ಅಲ್ಲಿನ ತನಕ ಹೆಂಗೆ ಗೊತ್ತಾಗುತ್ತೆ? ಈಗ ನೀರೊಳಗೆ ಇಳಿದ ಮೇಲೆ ಅದ್ರ ಆಳ ಗೊತ್ತಾಗೋದು. ಯಾವನೋ ಹೇಳ್ತಾನೆ ಅದು ಆಳ ಇಲ್ಲ ಅಂತ, ಅಲ್ಲಿ ಹೋದಾಗ ಮುಳುಗ್ದಾಗ ಕೆಸರಿಗೆ ಸಿಗಾಕೊಂಡು ಸತ್ತಾಗ್ತಾನೆ ನಮಗೆ ಗೊತ್ತಾಗೋದು. ಆ ರೀತಿ ಯಾವನ ಮಾತನ್ನು ಕೇಳಬೇಡಿ. ಯಾವನು ಉದ್ಧಾರ ಮಾಡಲ್ಲ. ನೀವು ನಿಮ್ಮ ಶಕ್ತಿ ಮೇಲೆ, ನಿಮ್ಮ ದುಡಿಮೆ ಮೇಲೆ, ನಿಮ್ಮ ತಲೆ ಉಪಯೋಗಿಸೋದ್ರ ಮೇಲೆ ದುಡ್ಡು ಮಾಡಬೇಕೇ ಹೊರತು ದುಡಿದು ಅದನ್ನು ಬಿಟ್ಟು ತಲೆ ಹಿಡಿದು ಮಾಡೋಕ್ಕೆ ಹೋದರೆ ಖಂಡಿತ ತಲೆ ನಾಳೆ ನಾಡ್ದು ಆಚೆ ನಾಡ್ದು ಯಾವನಾರು ಹೊಡೆದೇ ಹೊಡಿತಾನೆ, ಕಲ್ಲು ಎತ್ತಾಕಿ ಹಾಕ್ತಾನೆ, ಏನು ಮಾಡ್ತಾನೋ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ನಿಮ್ಮ ಹುಷಾರಲ್ಲಿ ನೀವಿರಿ, ದುಡ್ಡು ಹಾಕಬೇಡ್ರಿ. ಏನೇ ತಲೆ ಕೆಡಿಸ್ಲಿ. ಹೆಂಗೆ ಅಂದರೆ 50 ಲಕ್ಷ 1 ಕೋಟಿ ಒಬ್ಬೊಬ್ರು ಹಾಕಿದಾರ್ರಿ, ನಮಗೆ ಗೊತ್ತಿರಂಗೆ. ಅವರು ಬಂದು ಹೇಳುವಾಗ ನಮಗೆ ನೋವಾಗುತ್ತೆ. ಈ ರೀತಿಯೆಲ್ಲ ಆಗಿದೆಯಲ್ಲ, ಎಷ್ಟು ಜನನ ಯಾಮಾರಿಸ್ತಾರೆ ಈ ಪಾಪಿಗಳು ಅಂತ. ಹಾಗಾಗಿ ನಿಮಗೆ ಬೇರೆಯವ್ರನ್ನೆಲ್ಲ ತೋರಿಸ್ಬಿಟ್ಟು ಅವ್ರಿಗೆ ದುಡ್ಡು ಅಷ್ಟು ಬತ್ತಾಯ್ತು, ಇವ್ನಿಗೆ ಇಷ್ಟು ಬತ್ತಾಯ್ತು ಅಂತ ತೋರಿಸಿ ಯಾಮಾರಿಸ್ತಾರೆ. ಯಾವ ಕಾರಣಕ್ಕೂ ಯಾಮಾರಬೇಡ್ರಿ. ಭಾಳ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ. ನಿಮಗೆ ಅವ್ರು ಹೇಳೋದು ಯಾವುದೂ ನಂಬೇಡಿ, ಯಾವುದೂ ಸತ್ಯ ಇಲ್ಲ, ಎಲ್ಲ ಸುಳ್ಳು. ದುಡ್ಡು ಬರಲ್ಲ. ಬಂದರು 1-2-3 ತಿಂಗಳಿಗೆ ಬಂದು ನೀವು ಹಾಕಿದ ಇನ್ವೆಸ್ಟ್ಮೆಂಟು ಕೂಡ ಬರಲ್ರಿ, ಬರೆದಿಟ್ಕೊಳ್ರಿ. ಹಂಗೂ ನಿಮಗೆ ದಬಾಯಿಸಿ ಬಂದರೆ 2-3 ತಿಂಗಳು ಬರ್ಬೋದು. ನೀವು ಹಾಕಿದ್ರಲ್ಲಿ ಒಂದು 10-25% ಬಂದರೆ ಜಾಸ್ತಿ. ಅದು ನೀವು ಹುಷಾರಾಗಿ ಅದನ್ನು ಎತ್ಕೊಂಡ್ರೆ ಈ ಪಾಪಿಗಳದು ಎತ್ಕೊಳ್ಳೋಕ್ಕೂ ಬಿಡಲ್ಲ. ಅದನ್ನು ರಿವರ್ಸ್ ಹೊಡೀರಿ, ಅದರಿಂದ ಮತ್ತೆ ಮಲ್ಟಿಪಲ್ ಮಾಡಿ. ರಿವರ್ಸ್ ಹೊಡಿಯೋದ್ರಿಂದ ಈ ತಲೆ ಹಿಡೋಕ್ರಿಗೆ ಕಮಿಷನ್ ರೂಪದಲ್ಲಿ ದುಡ್ಡು ಹೋಗುತ್ತಲ್ಲ ಸ್ವಾಮಿ. ಆ ಕಾಯನ್ನು ಕೊಡೋದು ಈ ಪಾಪಿಗಳೇ, ದುಡ್ಡು ಗುಂಚ್ಕೊಳ್ಳೋದು ಈ ಪಾಪಿಗಳೇ. ತಿರುಗಿ ಅವ್ರಿಗೆ ಕಮಿಷನ್ ಹೋಗುತ್ತೆ. ಆ ಕಮಿಷನ್ ದುಡ್ಡು ಇನ್ನೊಬ್ಬಂಗೆ ಕೊಟ್ಟು ಅವ್ನ ಮನೆ ಹಾಳು ಮಾಡೋದು. ಒಟ್ಟಾರೆ ಇವರು ಈ ರೀತಿ ಅವ್ರವ್ರ ಮನೆ ಹಾಳು ಮಾಡ್ತಿರೋದು, ನಾವುಗಳು ಹಾಳಾಗ್ತಿರೋದು. ಇನ್ನು ಮುಂದೆ ಇದು ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಒಬ್ಬೇ ಒಬ್ಬ ಒಂದು ಫ್ಯಾಮಿಲಿ ಅಥವಾ ಒಬ್ಬ ಸಿಂಗಲ್ ಪರ್ಸನ್ ಈ ವಿಡಿಯೋ ನೋಡಿದ ಮೇಲೆ ದುಡ್ಡು ಹಾಕ್ದಂಗೆ ತಪ್ಪಿಸ್ಕೊಂಡು ನಾಳೆ ಅವನು ಈ ದುಡ್ಡು ಹಾಕಿದ್ನಲ್ಲ, ಅವನು ಮೋಸ ಹೋಗಿ ಹಾಳಾದೆ ಅಂತ ಹೇಳಿದ್ನ ಅವ್ನು ಕೇಳ್ಕೊಂಡು ನನ್ನ ನೆನೆಸ್ಕೋಬೇಕು. ಆ ವಿಡಿಯೋ ನೋಡಿದ ಮೇಲೆ ನಾನು ದುಡ್ಡು ಹಾಕಲ್ಲ ಅಂತ, ಅದೇ ನನಗೆ ಸಾಕು. ಇಷ್ಟು ಮಾತ್ರ ಹೇಳ್ಬೋದು. ಬಿಟ್ಟರೆ ಜಗತ್ತಲ್ಲಿರೋ ಪ್ರತಿಯೊಬ್ಬನು ಚೆನ್ನಾಗಿರ್ಲಿ ಅಂತ ಬಯಸೋ ಮನಸ್ಸು ನಮ್ಮದು. ಜಗತ್ತೇ ಹಾಳಾದ್ರೂ ಪರವಾಗಿಲ್ಲ, ನಾವು ಅಷ್ಟೇ ಚೆನ್ನಾಗಿರ್ಬೇಕು ಅನ್ನೋ ನೀಚ ಪಾಪಿಗಳ ಮನಸ್ಸು ಅದು. ನಾವು ನಮ್ಮ ಸಂಸ್ಕಾರ ಸಂಸ್ಕೃತಿ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟ ರೀತಿನಲ್ಲಿ ದಾರಿನಲ್ಲಿ ಸಾಕ್ತಿದ್ದೀವಿ. ಹಾಗಾಗಿ ಎಲ್ರಿಗೂ ಒಳ್ಳೇದು ಬಳಸ್ತೀವಿ. ಸರ್ವೇ ಜನ ಸುಖಿನೋ ಬಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.